ನನ್ನ ಹೆಸರು ಎನ್ ಅದಿತಿ. ನಾನು ಮುಲ್ಕಿ ಮಂಗಳೂರು ದಕ್ಷಿಣ ಕನ್ನಡದಿಂದ ಬಂದಿದ್ದೀನಿ. ಬಟ್ ಮೂಲ ನಮ್ಮದು ಒಂದಿಗೆ ಅಂಕೋಲ. ನನಗೆ 24 ಚಿನ್ನದ ಪದಕ ಹಾಗೂ 8 ನಗದು ಬಹುಮಾನ ಸಿಕ್ಕಿವೆ. ಮಾಸ್ಟರ್ ಆಫ್ ಸೈನ್ಸ್ ಇನ್ ಕೆಮಿಸ್ಟ್ರಿಯಲ್ಲಿ. ಇವರು ನಮ್ಮ ತಂದೆ ಮತ್ತು ತಾಯಿ, ಅಣ್ಣ ಅದ್ವಿತ್ ಅಂತ. The reason for this is I think the hard work which I have put this one, and the blessings of Almighty first of all, and appa amma yavattu encouragement ಕೊಡ್ತಿದ್ರು, not to get the gold medals but to always ಏನು ಕೆಲಸ ಮಾಡ್ತಿದ್ದೀನಿ at that moment of time ಅದರಲ್ಲಿ ಚೆನ್ನಾಗಿ ಮಾಡಬೇಕು, ಅದಕ್ಕೆ ಜಸ್ಟಿಫೈ ಮಾಡಬೇಕು ಅಂತ. ಸೊ ದ ಎಂಡ್ ರಿಸಲ್ಟ್ ಕೇಮ್ ಔಟ್ ಟು ಬಿ ದಿಸ್, ಬಟ್ ಇಟ್ ವಾಸ್ ನೆವರ್ ದ ಗೋಲ್, ಬಿಕಾಸ್ ಯಾವತ್ತು ಗೋಲ್ ಶುಡ್ ಬಿ ಯೋರ್, ಅಂದರೆ ಆ ಕ್ಷಣಕ್ಕೆ ನೀವೇನು ಮಾಡ್ತಿದ್ದೀರಿ ಅದೇ ನಿಮ್ಮದು ಗೋಲ್ ಆಗಿರಬೇಕು. ದಿಸ್ ವಾಸ್ ದ ಫ್ರೂಟ್ ಆಫ್ ದ್ಯಾಟ್ ಅಂತ ಹೇಳ್ಬೋದು. ಮುಂದೆ ನಾನು PhD, ಈಗ ಇಮಿಡಿಯೇಟಾಗಿ ನಾನು PhD ಜಾಯ್ನ್ ಆಗಬೇಕಂತಿದ್ದೀನಿ ಇನ್ ಗುಡ್ ಇನ್ಸ್ಟಿಟ್ಯೂಟ್ಸ್, ಲೈಕ್ ಗುಡ್ ಇನ್ಸ್ಟಿಟ್ಯೂಟ್ಸ್ ಅಂದರೆ ಲೈಕ್ ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಟ್ಸಲ್ಲಿ ಆಗಬೇಕು ಅಂತ. ಅದಕ್ಕೆ ನಾನು ಮೆಡ್ಗೇಟ್ ಆ್ಯಂಡ್ ಐ ಆಮ್ ಆಲ್ಸೋ ಇನ್ಸ್ಪೈರ್ ಸ್ಕಾಲರ್ ಆಗಿದ್ದೆ BSc MScಯಲ್ಲಿ. ಸೊ ಅದು ಕ್ಯಾರಿ ಆನ್ ಆಗಬೇಕು ಅಂತ, ಇನ್ಸ್ಪೈರ್ ಫೆಲೋಶಿಪ್ ಬರಬೇಕು ಅಂತಲೂ ಇಂಟ್ರೆಸ್ಟ್ ಇದೆ. ಸೊ ಫ್ಯೂಚರಲ್ಲಿ ಲೈಕ್ ಎನಿ ಸೈಂಟಿಸ್ಟ್ ಗ್ರೇಡ್ ಆಕ್ಯುಪೇಷನ್ಸನ್ನು ತಗೋಬೇಕು ಇನ್ನು ಗುಡ್ ಲೈಕ್ ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಟ್ಸ್ ಅಂತ. ಮೂಲತಃ ಕಲ್ಯಾಣ ಕರ್ನಾಟಕ ಪ್ರದೇಶದ ಒಂದು ಜಿಲ್ಲೆಯಾದಂಥ ಕೊಪ್ಪಳ ಜಿಲ್ಲೆದವರು. ಅಲ್ಲಿ ನಮ್ಮ ಊರು ಕನ್ನೇರಮುಡು ಅಂತ, ಕನಕಗಿರಿ ತಾಲೂಕು. ನನ್ನ ಹೆಸರು ಚಂದ್ರಶೇಖರ್ ಅಂತ. ನನಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಷಯದಲ್ಲಿ MA ಕನ್ನಡದಲ್ಲಿ 13 ಚಿನ್ನದ ಪದಕ ಮತ್ತು 4 ನಗದು ಬಹುಮಾನ ಬಂದಿದೆ. ನನ್ನಪ್ಪ ಸಣ್ಣಪ್ಪ ಅಂತ, ಅಮ್ಮ ಶಾಂತಮ್ಮ. ನಾವು ಮೂಲತಃ ಒಂದು ಕೃಷಿ ಕುಟುಂಬದವರು. ಆಮೇಲೆ ಇಲ್ಲಿ ಓದ್ತಕ್ಕಂಥ ಒಂದು ಮೈಸೂರಿನ ಆಸಕ್ತಿ ಒಲವು ಹೇಗೆ ಬಂತು ಅಂದರೆ, ಫಸ್ಟು B.Ed ಎಜುಕೇಷನ್ ಮಾಡ್ಬೇಕಂತ ಬಂದಿದ್ದು. ಇಲ್ಲಿ ನಜರಾಬಾದ್ ಡಯಟ್ ಕಾಲೇಜ್ ಇರ್ತಕ್ಕಂಥ ನಜರಾಬಾದಲ್ಲಿ B.Ed ಮುಗೀತು. B.Ed ಮಾಡಬೇಕಾದ್ರೆ TET ಉತ್ತೀರ್ಣ ಆದೆ. ನಂತರ ಈಗ MA ಕನ್ನಡದಲ್ಲಿ ಓದ್ತಾ KSET ಉತ್ತೀರ್ಣವಾಗಿದ್ದೇನೆ. ನೆಕ್ಸ್ಟು ನೆಟ್ ಬರೆದು ಜೈರಪ್ಪ ಏನಾದ್ರು ಫೆಲೋಶಿಪ್ ಸಿಕ್ತು ಅಂದರೆ ನಾನು PhD ಸೇರಿಕೊಂಡು ಸಹಾಯಕ ಪ್ರಾಧ್ಯಾಪಕನಾಗಿ ಡಿಗ್ರಿ ಕಾಲೇಜ್ ಟೀಚರಾಗಿ ಅಪ್ಪ ಅಮ್ಮನ ನೋಡ್ತಿರ್ತಕ್ಕಂಥ ಒಂದು ಮಹದಾಸೆ ಇದೆ. ಅದು ಬಿಟ್ಟರೆ ನನಗೆ ಸ್ಟಡಿ ಅವರ್ ಬಂದರೆ ನಾನು ಅಷ್ಟೇ ಓದ್ಬೇಕು, ಇಷ್ಟೇ ಓದ್ಬೇಕು, ನನಗೆ ಬೆಳತನ ಓದ್ಬೇಕು ಆ ಥರ ಏನಿಲ್ಲ. ಒಂದು ಕನ್ನಡ ಸಾಹಿತ್ಯದ ಮೇಲೆ ಇರ್ತಕ್ಕಂಥ ಒಂದು ಆಸಕ್ತಿ, ಒಂದು ಒಲವು ಮತ್ತು ವಿಶೇಷ ಸಾಹಿತಿಗಳನ್ನು ಮೀಟಾಗಿ ಅವರಲ್ಲಿ ಸಂವಾದ ನಡೆಸಿ ಅವ್ರ ಜೊತೆ ಒಂದು ಫೋಟೋ ತಗೊಳ್ಳೋದು ಮತ್ತು ಅವ್ರನ್ನ ನೋಡ್ತಕ್ಕಂಥ ಒಂದು ಆಸೆಯಿಂದ ಈ ಥರ ಒಂದು ಆಸಕ್ತಿ ಬೆಳೀತಾ ಪ್ರತಿಯೊಂದು ಇಲ್ಲಿ ಅಪರಿಚಿತ ಓದುಗರು ಅಂತಂತೈತೆ ಮೈಸೂರಲ್ಲಿ ಒಂದು ಸಾಹಿತ್ಯ ಬಳಗ ಇದೆ. ಅಂಥ ಸಾಹಿತ್ಯ ಬಳಗದಲ್ಲಿ ಒಬ್ಬೊಬ್ಬರು ಇರ್ತಕ್ಕಂಥ ತಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಈ ರೀತಿ ಒಂದೊಂದೇ ಹಂತವಾಗಿ ನನಗೆ ಸುಮಾರು ಸಾಹಿತಿಗಳನ್ನು ಫೋಟೋ ತಗೋಬೇಕಂತ ಒಂದು ಹುಚ್ಚು. ಯಾಕಂದರೆ SL ಭೈರಪ್ಪ ಅವ್ರು ತಿಳ್ಕೊಂಡು ಈಗ ಅವ್ರ ಜೊತೆ ತಗೊಳಕ್ಕಾಗುತ್ತೆ, ಇಲ್ಲ ಅವ್ರ ಜೊತೆ ತಗೊಂಡಿರ್ಬೋದು. ರಾಮಚಂದ್ರಪ್ಪ ಇರ್ಬೋದು, ಆಮೇಲೆ ರಾಜಪ್ಪ ದಳವೈ ಇರ್ಬೋದು. ಇಂಥ ಹಲವಾರು ಸಾಹಿತಿಗಳನ್ನು ನೋಡ್ತಕ್ಕಂಥ ಒಂದು ಆಸೆ ಮೈಸೂರಿಗೆ ಬಂದಮೇಲೆ ಈಡೇರಿದೆ. ಇಂಥ ಸಾಹಿತಿಗಳಿಗೆ ಈಟಾಗಿ ಕಥೆ, ಕಾದಂಬರಿ, ಆಮೇಲೆ ಅತಿಯಾಗಿ ಮೈಸೂರು ವಿಶ್ವವಿದ್ಯಾಲಯ ಲೈಬ್ರರಿಯಲ್ಲಿ ಆಲ್ಮೋಸ್ಟು ನನ್ನ ಸಮಯವನ್ನು ಕಳೆದಿರ್ತೇನೆ. ಸರಿ, ನನ್ನ ಒಂದು ಪಠ್ಯಕ್ರಮ ಹೊರತುಪಡಿಸಿ ಆಲ್ಮೋಸ್ಟ್ ಪಠ್ಯಕ್ರಮನೇ ಇರುತ್ತೆ. ಆ ಹೊರತುಪಡಿಸಿ ಓದ್ತಕ್ಕಂಥ ಕಥೆ, ಕಾದಂಬರಿ, ಕವನ, ಈ ನಾಟಕ, ಈ ಥರ ನಾಟಕ ನೋಡೋ ಹುಚ್ಚು ರಾಮಾಯಣದಲ್ಲಿ ಸುಮ್ಮನೆ ಹೋಗೋದು, ಎಷ್ಟು ಹೊತ್ತು ಕೊಡೋದು, ಈ ಥರ ನಾಟಕ ನೋಡ್ತಾ ಸಾಹಿತ್ಯದ ಮೇಲೆ ವಿಶೇಷವಾದ ಏನು ಗೊತ್ತಾ, ನಾವು ಪಠ್ಯಕ್ರಮದಲ್ಲಿ ಇರ್ತಕ್ಕಂಥ ವಿಷಯವನ್ನೇ ಯಥಾವತ್ತಾಗಿ ಬರೆಯೋದಿಲ್ಲ. ಕೆಲವೊಂದು ನಮ್ಮ ಆಲೋಚನೆಗೆ ಸಂಬಂಧಪಟ್ಟಿರುತ್ತೆ. ನಾವು ಬರೀತಕ್ಕಂಥ ಒಂದು ಆಸಕ್ತಿ ಏನಿರುತ್ತೆ, ಒಂದು ವಿಮರ್ಶೆಗೆ ಒಳಪಡಿಸ್ಬೇಕಾಗುತ್ತೆ. ಈಗ ಯಾವುದೋ ಒಂದು ಕಥೆಯನ್ನು ತಗೊಂಡ್ವಿ, ಯಾವುದೋ ಒಂದು ನಾಟಕ ತಗೊಂಡ್ವಿ, ಆ ಒಂದು ನನ್ನ ರೀತಿ ನಿಂತು ನೋಡ್ತಕ್ಕಂಥ ದೃಷ್ಟಿಕೋನ ಬೇರೆ ಆಗಿರುತ್ತೆ. ಅಂಥ ವಿಶೇಷವಾದ ಪ್ರತಿಭೆಗೆ, ಆಮೇಲೆ ವಿಶೇಷವಾದ ಬರವಣಿಗೆ ಶೈಲಿ ನನ್ನಲ್ಲಿದೆ. ವಿಶೇಷ ಪದಗಳನ್ನು ಹಾಕಿ ಬರೀತಕ್ಕಂಥ ಶೈಲಿ ನನ್ನಲ್ಲಿದೆ. ಆ ಒಂದು ವಿಚಾರಕ್ಕಾಗಿ ಬಂದಿರ್ತಕ್ಕಂಥ ಅನಿಸುತ್ತೆ ನನಗೇನು ಇಷ್ಟೇ ಗೋಲ್ಡ್ ಮೆಡಲ್ ಬರುತ್ತೆ ಅಂತ ನಾನೇನು ಕನ್ಸ್ಕೊಂಡಿರಲಿಲ್ಲ. ಆಮೇಲೆ ಅದ್ರ ಮೇಲೆ ಆಸೆನೂ ಇರಲಿಲ್ಲ, ತಾನಾಗೆ ಹೋಗ್ತದೆ. ಇಷ್ಟಪಡ್ತೀರಾ ಒಂದು ಥಿಯರಿ ಅಂತ ಏನಾದರೂ ಹೇಳ್ತಾರೆ? ಅದಕ್ಕೆಲ್ಲ ವಿರುದ್ಧ. ಆ ಥರ ನನಗೆ ಬೇರೆಯವ್ರಿಗೆ ಮೋಟಿವೇಶನ್ ಮಾಡ್ತಕ್ಕಂಥ ಏನು ದೊಡ್ಡ ವ್ಯಕ್ತಿ ಅಲ್ಲ. ನನಗೆ ಬರುತ್ತೆ ಅನ್ನೋದೇ ನಾನು ಕನ್ಸ್ಕೊಂಡಿರಲಿಲ್ಲ ಫಸ್ಟ್ ಆಫ್ ಆಲು. ಹಾಗೆ ಯೂಸ್ ಕೇಳ್ಬೇಕಂದ್ರೆ ಅವ್ರವ್ರ ಆಸಕ್ತಿಗೆ ಸಂಬಂಧಪಟ್ಟಿರುತ್ತೆ. ಯಾವುದೇ ವಿಷಯ ತಗೊಂಡ್ರೆ ಅವರು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಆಸಕ್ತಿ ಕ್ಷೇತ್ರದಲ್ಲಿ ಅವ್ರು ಬೆಳೀತಕ್ಕಂಥ ಆಲ್ಮೋಸ್ಟ್ ಕನ್ನಡ ಸಾಹಿತ್ಯದಲ್ಲಿನೇ ತಗೋಬೇಕನ್ನೋರಿಗೆ ಒಂದು ಸಲಹೆ ಏನಂದರೆ, ಈ ಥರ ಒಂದು ಪಠ್ಯಕ್ರಮವನ್ನು ಹೊರತುಪಡಿಸಿನೂ ತಗೋಬೋದು ಅಂತಕ್ಕಂಥದ್ದು. ಬರೀ ನಾವು ಓದಿನ ಒಂದು ಇದಾಗಬಾರ್ದು.
ಅಲ್ಲೇನೆ ಇರ್ಬಾರ್ದು, ಸುತ್ತಬೇಕು. ಸುತ್ತಿ ಕೆಲವೊಂದು ವಿಚಾರಗಳನ್ನ ಹೊರಗಡೆ ತಿಳ್ತಕ್ಕಂಥದ್ದು ಮತ್ತು ನಾವು ಸಮಾಜಕ್ಕೆ ಹೇಗೆ ನಡೆಸ್ಕೊಬೇಕು ಅನ್ನೋದಕ್ಕಂಥದ್ದನ್ನು ತಿಳಿಪಡಿಸುತ್ತೆ. ಆಮೇಲೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮಪ್ಪ ತುಂಬ ವಿಶೇಷವಾಗಿ ಪ್ರತಿಯೊಂದು ಹಂತದಲ್ಲಿ ಸಪೋರ್ಟಿವ್ ಆಗಿದೆ. ಈಗ ನನಗೆ 26ನೇ ವರ್ಷ. ನನ್ನ ಕಾಲ ಮೇಲೆ ನಾನು ₹1 ದುಡಿತಕ್ಕಂಥ ಆಸಕ್ತಿ ನನಗೆ. ಈಗ ನಮ್ಗೆ ₹1 ದುಡಿಯೋಕ್ಕಂಥ ಒಂದು ಮಾನಸಿಕ ಅವರು ಪ್ರತಿ ಟೈಮಲ್ಲೂ ಅವರಲ್ಲಿ ಕೂಡಿಟ್ಟ ಹಣವನ್ನು ನನಗೆ ಒಂದು ಶಿಕ್ಷಣಕ್ಕಾಗಿ ವ್ಯವಸ್ಥೆ ಇಷ್ಟು ಮಟ್ಟಕ್ಕೆ ತಂದಿದ್ದಾರೆ ಅಂದಮೇಲೆ ಅವ್ರಿಗೆ ಅವ್ರ ಜೀವನ ಇರೋ ತನಕ ಒಂದು ಸಾಹಿತ್ಯದಿಂದರಾಗಲಿ ಕನ್ನಡದಲ್ಲೇ ಬಂದಿದೆ ಅಲ್ವಾ, ಆ ಸಾಹಿತ್ಯದ ಮೇಲೆ ಒಂದು ತುತ್ತು ನಾನು ಹಾಕಿರ್ತೀನಿ. ನನ್ನ ಹೆಸರು ಸುಮಲತಾ ಎಂ ಅಂತ. ನಾನು ಮಾರ್ಶೆಟ್ಟಹಳ್ಳಿ ಗ್ರಾಮದಿಂದ ಬಂದಿದ್ದೇನೆ. ನಮ್ಮ ಅಪ್ಪನ ಹೆಸರು ಮಹೇಶ ಅಂತ, ಅವರು ಫಾರ್ಮರ್. ನಮ್ಮ ಅಮ್ಮನ ಹೆಸರು ಮಂಜುಳಾ ಅಂತ, ಅವರು ಹೌಸ್ ವೈಫ್. ಇವತ್ತು ನಾನು ಇಲ್ಲಿ ತನಕ ಬಂದು MCOMನ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ಅದಕ್ಕೆ ನಂಗೆ ಸಪೋರ್ಟ್ ಮಾಡಿದ್ದು, ಮೋಟಿವೇಟ್ ಮಾಡಿದ್ದು ನನ್ನ ಫ್ಯಾಮಿಲಿ ಮೆಂಬರ್ಸ್. ನನ್ನ ಪ್ರತಿಯೊಂದು ಸ್ಟೆಪ್ಸಲ್ಲೂ ಅವ್ರು ಬ್ಯಾಕ್ ಬೋನಾಗಿ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನನಗೆ ಈ 7 ಗೋಲ್ಡ್ ಮೆಡಲ್ ಬರೋದಕ್ಕೆ ಎಷ್ಟು ಎಫರ್ಟ್ ನಾನು ಹಾಕಿದ್ದೀನೋ ಅಷ್ಟೇ ಸಪೋರ್ಟು, ಗೈಡೆನ್ಸು ಮತ್ತು ಮೋಟಿವೇಶನ್ ನನಗೆ ಟೀಚಿಂಗ್ ಸ್ಟಾಫ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಇಬ್ಬರು ಕೂಡ ಕೊಟ್ಟಿದ್ದಾರೆ. ಅದರಿಂದ ನಾನು ತುಂಬ ಲಕ್ಕಿ ಅಂತ ಹೇಳ್ಬೋದು. ಇಂಥ ಒಳ್ಳೆ ಡಿಪಾರ್ಟ್ಮೆಂಟ್ ಮತ್ತು ಒಳ್ಳೊಳ್ಳೆ ಫ್ಯಾಕಲ್ಟೀಸ್ ನನ್ನ ಲೈಫಲ್ಲಿ ಸಿಕ್ಕಿರೋದು. ನನ್ನ ಪ್ರತಿಯೊಂದು ಸ್ಟೆಪ್ಪಲ್ಲೂ ಒಳ್ಳೊಳ್ಳೆ ಫ್ಯಾಕಲ್ಟೀಸ್ ನನ್ನ ಜೊತೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದೆ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಮತ್ತು ಪ್ರೊಫೆಸರ್ ಆಗಬೇಕು ಅಂತ ಆಸೆ ಇದೆ. ಆ ಆಸೆ ಕಡೆನೇ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಇನ್ನೊಂದೇನು ಹೇಳಬೇಕು ಅಂತಂದರೆ, ಈ ಥರ ಎಲ್ಲ ಫ್ಯಾಕಲ್ಟೀಸ್ ಸಿಗೋದು ಜೀವನದಲ್ಲಿ ತುಂಬ ಕಡಿಮೆ. ಅಂಥ ಫ್ಯಾಕಲ್ಟೀಸ್ ನನಗೆ ಸಿಕ್ಕಿದ್ದಾರೆ. ಸಪೋರ್ಟ್ ಮಾಡೋದಾಗಿರ್ಬೋದು, ಗೈಡೆನ್ಸ್ ಮಾಡೋದಾಗಿರ್ಬೋದು, ಇವತ್ತಿಗೂ ಕೂಡ ಅಷ್ಟೇ ಮೋಟಿವೇಟ್ ಮಾಡ್ತಾರೆ ನನ್ನನ್ನು. ಅಂಥ ಫ್ಯಾಕಲ್ಟೀಸ್ ಮತ್ತು ಇಷ್ಟೊಂದು ಬೆಸ್ಟ್ ಫ್ಯಾಮಿಲಿ ನನಗೆ ಸಿಕ್ಕಿರೋದ್ರಿಂದ ನಾನು ತುಂಬ ಲಕ್ಕಿ ಅಂತ ಅನಿಸುತ್ತೆ. ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲದಕ್ಕಿಂತ ನನ್ನ ಫ್ಯಾಮಿಲಿಯವರು ತುಂಬ ಖುಷಿಯಾಗಿದ್ದಾರೆ. ಆಮೇಲಿಂದ ನಮ್ಮ ಮ್ಯಾಮ್ಗಳು, ನನಗೆ ಲೆಕ್ಚರ್ ಮಾಡೋರು ಎಲ್ಲರೂ ಕೂಡ ತುಂಬ ಖುಷಿಯಾಗಿದ್ದಾರೆ. ಅವರೆಲ್ಲರ ಖುಷಿ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಎಷ್ಟು ಮೆಡಲ್ಗಳು ಗೆದ್ದಿದ್ದೀರಾ? ಅಂದರೆ ನನಗೆ 7 ಗೋಲ್ಡ್ ಮೆಡಲ್ ಬಂದಿದೆ, 2 ಕ್ಯಾಶ್ ಪ್ರೈಸ್ ಬಂದಿದೆ. ಓಕೆ, ನಿಮಗೆ ನಾನು ಫಸ್ಟು ಮಾನಸ ಗಂಗೋತ್ರಿಯಲ್ಲಿ ನನಗೆ ನಾನ್ ಟೀಚಿಂಗ್ ಸ್ಟಾಫ್ ಇದ್ದಾರೆ ಒಬ್ಬರು, ಅನುಪಮಾ ಮ್ಯಾಮ್ ಅಂತ. ಅವ್ರ ಹತ್ರ ನನಗೆ ಗೋಲ್ಡ್ ಮೆಡಲ್ ಬಂದ ತಕ್ಷಣ ಹೇಳಿದೆ. ಅವ್ರು ಒಂದೇ ಮಾತು ಹೇಳಿದ್ದು, ನೀನು ಗೋಲ್ಡ್ ಮೆಡಲ್ ತೊಗೊಂಡಿರ್ಬೋದು, ಬಟ್ ಅದು ನನಗೆ ಸಿಕ್ಕಷ್ಟು ಖುಷಿ ಆಗ್ತಾ ಇದೆ ಅಂತ. ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಹೋದ್ರೂ ಟೀಚಿಂಗ್ ಫ್ಯಾಕಲ್ಟೀಸು ಸ್ಟೂಡೆಂಟ್ಸ್ಗಳಿಗೆ ಸಪೋರ್ಟ್ ಮಾಡ್ತಾರೆ. ಬಟ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ನಮ್ಮ ಪ್ರಶಂಸೆನ ಮತ್ತು ಅಂಥ ಒಂದು ಮೋಟಿವೇಶನ್ ನಾನು ಎಲ್ಲೂ ನೋಡಿಲ್ಲ. ಅಂಥ ಒಂದು ಒಳ್ಳೆ ವ್ಯಕ್ತಿಗಳು ನನ್ನ ಜೀವನದಲ್ಲಿ ಸಿಕ್ಕಿದ್ದಾರೆ. ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗೋಲ್ಡ್ ಮೆಡಲ್ ತಗೊಳ್ಳೋದು ಹೆಂಗೆ ಅಂದರೆ, ಇವಾಗ ಎಷ್ಟು ಓದ್ತೀವಿ, ಎಷ್ಟು ಅವರ್ ಓದ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಕಾನ್ಸೆಪ್ಟ್ನ ಹೆಂಗೆ ಅರ್ಥ ಮಾಡ್ಕೋತೀವಿ ಅನ್ನೋದು ಮುಖ್ಯ. ಮತ್ತು ಆ 3 hours ಎಕ್ಸಾಮಲ್ಲಿ ನಾವು ಎಷ್ಟನ್ನ ಹೆಂಗೆ ಒಂದು ಕ್ವೆಶನ್ಸ್ಗೆ ಯಾವ ರೀತಿ ನಾವು ಆನ್ಸರ್ನ ಮಾಡ್ತೀವಿ ಅನ್ನೋದು ಮುಖ್ಯ. ಗಂಟೆಗಟ್ಟಲೆ ಓದಿ, ರಾತ್ರಿ ಎಲ್ಲ ಓದಿ ನಾವು 3 hoursಲ್ಲಿ ಏನು ಮಾಡಲಿಲ್ಲ ಅಂದರೆ ಅದು ತುಂಬ ವೇಸ್ಟ್ ಆಗುತ್ತೆ. 1 hour ಓದಿ, 2 hours ಓದಿ ಅಂದರೆ ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ತುಂಬ ಮುಖ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಟೈಮ್ ಟೇಬಲ್ ಅಂತ ಏನಿಲ್ಲ. ನನಗೆ ಯಾವ ಸಬ್ಜೆಕ್ಟ್ನ ಓದಬೇಕಂತ ಆಸೆ ಇರುತ್ತೆ, ಡೈಲಿ ಆ ರೂಟೀನಲ್ಲಿ ಓದ್ತಾ ಇದ್ದೆ. ಥಿಯರಿಗಿಂತ ನಾನು ಜಾಸ್ತಿ ಪ್ರಾಕ್ಟಿಕಲಲ್ಲಿ ಜಾಸ್ತಿ ಸ್ಪೀಡಲ್ಲಿದೆ. ಸೊ ಪ್ರಾಕ್ಟಿಕಲ್ನ ಜಾಸ್ತಿ ಫೋಕಸ್ ಮಾಡ್ತಿದ್ದೆ. ಥಿಯರಿನ ಎಕ್ಸಾಮ್ ಟೈಮಲ್ಲಿ ಓದ್ತೀನಿ. ನನ್ನ ಹೆಸರು ಹರ್ಮೆಂಟಿ ಅಂತ. ನಾನು ಟೆರಿಷಿಯನ್ ಕಾಲೇಜ್ ಮೈಸೂರಿನಲ್ಲಿ ಓದಿದ್ದು. ನಾವು ಮೈಸೂರಿನಲ್ಲೇ ಇರೋದು. ಇದು ನನಗೆ BScಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿದೆ. 6 ಚಿನ್ನದ ಪದಕ ಹಾಗೂ 5 ನಗದು ಬಹುಮಾನಗಳು ಬಂದಿದೆ. ನಾನು ಇದು ಓವರ್ ಆಲ್ BSc ಟಾಪ್ ಹಾಗೂ ನನ್ನ ಮೇಜರ್ಸ್ ಆದಂಥ ಬಾಟ್ನಿ, ಝುವಾಲಜಿ ಎಲ್ಲ ಸೇರಿಸಿ ಬಂದಿರೋದು ಇದು. ಸೊ ತಂದೆ ತಾಯಿ ಏನು ಮಾಡ್ತಾರೆ? ಅವರ ನನ್ನ ತಂದೆ ತಯ್ಯಬ್ ಅಂತ, ಇವರು KSRTCಯಲ್ಲಿ ಕಂಡಕ್ಟರ್ ಆಗಿದ್ದಾರೆ. ನನ್ನ ತಾಯಿ ರುಕ್ಸಾನ ಅಂತ, ಇವರು ಶಾಲಾ ಶಿಕ್ಷಕಿ, ಹೈಸ್ಕೂಲ್ ಟೀಚರ್ ಆಗಿದ್ದಾರೆ. ಸೊ ಇವಾಗ ನಮ್ಮ ಮನೆಯಲ್ಲಿ ನಾನು ಮೊದಲು ನನಗೆ PU ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿತ್ತು, 95+ ಬಂದಿತ್ತು. ಆಗ ಅವರು ನೀನು ಏನಕ್ಕೆ ಡಿಗ್ರಿ ಸೇರ್ಕೋತಿದ್ಯಾ, ಎಲ್ಲರೂ ಏನಕ್ಕೆ ಡಿಗ್ರಿ ಅಂತ ಹೇಳಿದ್ರು. ಅವಾಗ ನಾನು ಹೇಳಿದ್ದೆ, ನಾನು ಡಿಗ್ರಿ ಸೇರಿಕೊಂಡು ನಾನು ಕಾಂಪಿಟೇಟಿವ್ ಎಕ್ಸಾಮ್ ಕಡೆ ನಾನು ಪ್ರಯತ್ನ ಮಾಡಬೇಕು ಅಂತ. ಆವಾಗಲೇ ನಾನು ನಮ್ಮ ತಂದೆ ತಾಯಿಗೆ ಹೇಳಿದ್ದೆ, ನಾನು ಡಿಗ್ರಿಯಲ್ಲೂ ನಿಮಗೆ ಗೋಲ್ಡ್ ಮೆಡಲ್ ತಂದು ಕೊಡ್ತೀನಿ. ನಾನು ಒಂದಿಂದ ಹೇಳಿ ಇವತ್ತು ಅವ್ರಿಗೆ ತುಂಬ ಖುಷಿ ತಂದುಕೊಟ್ಟಿದ್ದೀನಿ. ಅಂದರೆ ಕಷ್ಟ ಅಂದರೆ ನಾನು ಒಂದು ಸಬ್ಜೆಕ್ಟ್ ಆಗಿರ್ಬೋದು, ಟಾಪಿಕ್ ಆಗಿರ್ಬೋದು, ಅದನ್ನ ಇಷ್ಟಪಟ್ಟು ನೀವು ಅದನ್ನ ಅರ್ಥ ಮಾಡಿಕೊಂಡ್ರೆ ಯಾವುದೂ ಕಷ್ಟ ಇಲ್ಲ. ನಾನು ಮೊದಲು ಕೂಡ PU ಅಲ್ಲೂ ಸೈನ್ಸ್ ತೊಗೊಂಡಿದ್ದು, ಹಾಗೂ ಇದು ನನ್ನ ಬಾಟ್ನಿ ಮತ್ತು ಝುವಾಲಜಿಯಲ್ಲಿ ನಾನು ಮೇಜರ್ಸ್ ಮಾಡಿರೋದು. ಅದು ನನಗೆ ತುಂಬ ಇಷ್ಟವಾದ ಸಬ್ಜೆಕ್ಟು. ಹಾಗಾಗಿ ನಾನು ಪ್ರತಿಯೊಂದನ್ನು ಅರ್ಥ ಮಾಡ್ಕೊಂಡು ಬರೆದಾಗ ನನಗೆ ಏನು ಕಷ್ಟ ಅಂತ ಅನಿಸ್ಲಿಲ್ಲ. UPSC ಮಾಡಬೇಕು ಅಂತ ಆಸೆ ಪಡ್ತಿದ್ದೀನಿ ನಾನು.